ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋ NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 24/37 ಬರುತ್ತೆ. ಟೋಟಲ್ 888 ಸ್ಕ್ವೇರ್ ಫೀಟ್ ಬರುತ್ತೆ ಸೈಟ್ ಡೈಮೆನ್ಷನು. ಇದು ಫೇಸಿಂಗ್ ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಎಲ್ಲ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು. G+3.5 ಇದೆ ಬಿಲ್ಡಿಂಗು. ಗ್ರೌಂಡಲ್ಲಿ 1 RK ಆ್ಯಂಡ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತಲ್ಲಿ 1 RK. 2 BHK 3 ಹೌಸಸ್ ಇದೆ ಆ್ಯಂಡ್ 1 RK 2 ಹೌಸಸ್ ಇದೆ. ಇದು ಬಂದ್ಬಿಟ್ಟು ಟೋಟಲ್ BBMP ಲಿಮಿಟ್ಸು ಬಿ ಖಾತಾಗೆ ಬರುತ್ತೆ. ಆಲ್ರೆಡಿ BBMP ಲಿಮಿಟ್ಸಲ್ಲಿದೆ ಆ್ಯಂಡ್ ಬಿ ಖಾತಾ ಇದೆ, ನೋಡ್ಬೋದು. ಇದು ಮೇನ್ ಗೇಟಲ್ಲೇ SS ಗೇಟ್ ಹಾಕಿರೋದು. ಆ್ಯಂಡ್ ಫ್ರಂಟ್ ಎಲಿವೇಶನ್ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲಿವೇಶನ್ ಎಲ್ಲ ನೋಡಿ. ಇದು ಫ್ರಂಟ್ ಎಲಿವೇಶನ್ ಎಲ್ಲ SS ಗೇಟ್ ಹಾಕಿರೋದು. ಮೇನ್ ಗೇಟಲ್ಲೇ SS ಗೇಟು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 RK ಸಿಗುತ್ತೆ. ಪಾರ್ಕಿಂಗ್ ಏರಿಯಾ ನೋಡಿ, ಈಸಿಯಾಗಿ 2 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸು ಪಾರ್ಕ್ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾ ಎಲ್ಲ, ನೋಡ್ಬೋದು. ಆ್ಯಂಡ್ ಪಾರ್ಕಿಂಗಲ್ಲಿ ಫ್ಲೋರಿಂಗ್ ಎಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ, ಪ್ಲಸ್ ವಾಲ್ಗೆಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಬಾಕ್ಸ್ ಎಲ್ಲ ಕೂರಿಸಿದ್ದಾರೆ. ಮನೆ ಮುಂದೆ ಸೆಟ್ ಬ್ಯಾಕ್ ಎಲ್ಲ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡ್ಬೋದು. ಟೋಟಲ್ ಬಿಲ್ಡಿಂಗ್ಗೆ ಸಿಲಿಂಡರ್ಸ್ ಎಲ್ಲ ಗ್ಯಾಸ್ ಪ್ರೊವಿಷನಲ್ಲೇ ಕೆಳಗಡೆ ಮಾಡಿದ್ದಾರೆ ನೋಡಿ. ಎಲ್ಲ ಪ್ರೊವಿಷನಲ್ ಎಲ್ಲ ಮಾಡಿದ್ದಾರೆ, ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಗ್ಯಾಸ್ ಪೈಪ್ಲೈನು ಎಲ್ಲ ಕೆಳಗಡೆ ಇಟ್ಕೋಬೋದು. ಇಲ್ಲಿ 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು ಈ ಸ್ಪೇಸಲ್ಲಿ. ಇದು ಓನ್ ಬೋರ್ವೆಲ್ ಇದೆ, ಬಿಲ್ಡಿಂಗ್ಗೆ ಸ್ವಂತ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಇದೆ. ಇದು ಸಂಪು 15,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಇದೆ, ವಾಟರ್ ಸಂಪು, ನೋಡ್ಬೋದು. ಸೆಟ್ ಬ್ಯಾಕ್ 2 ಫೀಟ್ ಬ್ಯಾಕ್ ಸೈಡ್ ನೋಡಿ, 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಇದೆ, ತೊಂದರೆ ಏನಿಲ್ಲ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ ಇದು 1 RK. ಜಸ್ಟ್ ನೀವು ಬ್ಯಾಚುಲರ್ಸ್ ಕೊಡ್ಬೋದು, ಇಲ್ಲಾಂದರೆ ನೀವು ಆಫೀಸ್ ಪರ್ಪಸ್ ಆ ಥರ ಯೂಸ್ ಮಾಡ್ಕೋಬೋದು. ಇದೊಂದು ರೂಮು, ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ, ನೋಡ್ಬೋದು. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ ಮೇಲೆ, ವಾಟರ್ ಪ್ರೂಫಲ್ಲಿ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮು. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ, ನೋಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 RK ಡೀಟೇಲ್ಸು. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗೆನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ. ಫ್ರಮ್ ಯಲಹಂಕಾಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನು ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ ಮೆಟ್ರೋ ಸ್ಟೇಷನ್ಗೆ ಏರ್ಪೋರ್ಟ್ ರೋಡ್ಗೆಲ್ಲ 1 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ IT ಕಂಪ್ನೀಸು ಅಷ್ಟೇ, ನಾರ್ತ್ ಗೇಟು, ಇನ್ಫೋಸಿಸು, ಸರ್ನರು ಆ್ಯಂಡ್ ಮಣಿಪಾಲ್ ಯೂನಿವರ್ಸಿಟಿ, ಸತ್ವಾ, ಈ ಥರ ಎಲ್ಲ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ ಜಸ್ಟ್ 1 ಕಿಲೋಮೀಟರ್ ರೇಡಿಯಸಲ್ಲಿ ಬಿಲ್ಡಿಂಗ್ಸ್ ಸರೌಂಡಿಂಗ್ಸಲ್ಲಿ ಇರೋದು ಪ್ರಾಪರ್ಟಿ, ಲೈಕ್ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ. ಇದು ನೋಡಿ, ಫಸ್ಟ್ ಫ್ಲೋರಲ್ಲಿ 1 BHK ಹೌಸ್ ತೋರಿಸ್ತಾ ಇದ್ದೀನಿ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಎಲ್ಲ ಟೋಟಲ್ ಮೇನ್ ಡೋರ್ಸ್ ಎಲ್ಲ ಟೀಕ್. ನಾರ್ತ್ ಫೇಸಿಂಗ್ ಡೋರ್ಸ್ ಇರುತ್ತೆ. ಎಲ್ಲ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರು ಮಾಡಿರೋದು ನೋಡಿ. ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ವಿ ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್. ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗು ಆ್ಯಂಡ್ ವುಡನ್ ವಿಂಡೋಸ್ ಹಾಕಿರೋದು, ನೋಡ್ಬೋದು. ಎಲ್ಲ ವುಡನ್ ವಿಂಡೋಸು. ಈ ಕಡೆನೇ ತೋರಿಸಿ ನೋಡ್ಬೋದು. ಎಂಟ್ರೆನ್ಸು, ಹಾಲು, TV ಯೂನಿಟು, ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪೂಜೆ ರೂಮು, ನೋಡ್ಬೋದು. ಎಲ್ಲ ಮನೆಗಳಿಗೂ ಪೂಜೆ ರೂಮ್ ಮಾಡಿದ್ದಾರೆ. ಆ್ಯಂಡ್ ಪೂಜೆ ರೂಮ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ.
ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಅದು ಕಿಚನ್ ಆಪೋಸಿಟ್ ಕಾಣಿಸ್ತಾ ಇರೋದು. ಎಲ್ಲ ಕಿಚನಲ್ಲಿ ವುಡನ್ ಫಿನಿಶಿಂಗ್ ಆರ್ಚ್ ಎಲ್ಲ ಮಾಡಿದ್ದಾರೆ, ಎಲ್ಲ ವುಡ್ ಫಿನಿಶಿಂಗ್ ಆರ್ಚು ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ. ಇದು ಮಾಡರ್ನ್ ಕಿಚನ್, ಎಲ್ಲ ವಾರ್ಡ್ರೂಬ್ಸು ಲಾಬ್ಸ್ ಎಲ್ಲ ಮಾಡಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ವಿಂಡೋ ಇದೆ ನೋಡ್ಬೋದು. ಎಲ್ಲ ಗ್ಯಾಸ್ಗೆಲ್ಲ ಕೆಳಗಡೆನೆ ಎಲ್ಲ SS ಬಾಸ್ಕೆಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ, ತೋರಿಸ್ತಾ ಇದ್ವಿ. ಎಲ್ಲ SS ಬಾಸ್ಕೆಟ್ಸ್ ಎಲ್ಲ ಮಾಡಿದೆ, ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿದೆ, ಎಲ್ಲ ಸಾಫ್ಟ್ ಕ್ಲೋಸ್ ಲಾಫ್ಟ್ಸ್ ಎಲ್ಲ ಹಾಕಿರೋದು. ಇದು ಕಾಮನ್ ಬಾತ್ರೂಮ್, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಆ್ಯಂಡ್ ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ವರ್ಕು, ಓನ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಎಲ್ಲ ಜಾಗ್ವಾರ್ ಆ್ಯಂಡ್ ಶರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇದೆಲ್ಲ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ವಿಂಡೋ ಇದೆ, ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು ನೋಡ್ಬೋದು. ಎಲ್ಲ ವುಡನ್ ವಿಂಡೋಸ್ ಹಾಕಿರೋದು ನೋಡಿ. ವಾರ್ಡ್ರೂಬ್ಸು ಲಾಬ್ಸ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಲ್ಯಾಮಿನೇಟೆಡ್ ಶೀಟ್ಗಳು ಹಾಕಿದ್ದಾರೆ ನೋಡ್ಬೋದು. ಇದು ರೂಮ್ ನಂಬರ್ 2. ಈ ಕಡೆಯಿಂದ ವ್ಯೂ ನೋಡ್ಬೋದು, ಹಾಲ್ ಎಲ್ಲ ಅಬ್ಸರ್ವ್ ಮಾಡಿ, TV ಯೂನಿಟು, ಪೂಜೆ ರೂಮ್ ಎಲ್ಲ. ಇದು ಮಾಸ್ಟರ್ ಬೆಡ್ರೂಮ್, ಎಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಎಲ್ಲ ಮಾಡಿರೋದು ನೋಡಿ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ವಿಂಡೋ ಇದೆ, ವಾರ್ಡ್ರೂಬ್ಸು ಲಾಬ್ಸು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ, ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್, ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಸಿಗಿದೆ. ರೂಮ್ ಸೈಜ್ ಎಲ್ಲ ಏನು ತೊಂದರೆ ಏನಿಲ್ಲ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಇದು, ಮೇಲೆ ಎಲ್ಲ ಲಾಫ್ಟ್ಸ್ ಮಾಡಿದ್ವಿ, ವರ್ಕಿಂಗ್ ಟೇಬಲು ಮಾಡಿದ್ವಿ ನೋಡ್ಬೋದು. ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು, ಬಾತ್ರೂಮ್ ಡೋರ್ಸ್ ಎಲ್ಲ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸು ಜಾಗ್ವಾರ್ ಆ್ಯಂಡ್ ಶರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ, ಪೆಂಡಿಂಗ್ ಇದೆ. ಎಲ್ಲ ಫುಲ್ಲಿ ಕಂಪ್ಲೀಟೆಡ್, ವರ್ಕೆಲ್ಲ ಕಂಪ್ಲೀಟ್ ಆಗೋಗಿದೆ, ಓನ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಈ ಕಡೆಯಿಂದ ವ್ಯೂ ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಈ ಥರ ಡಬಲ್ ಬೆಡ್ರೂಮ್ ನಿಮಗೆ ಈಸಿಯಾಗಿ 16,000 to 17,000ವರೆಗೂ ರೆಂಟಲ್ ಹೋಗುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ. ರೆಂಟಲ್ಗೆ ಏನು ನೀವೇನೇ ಯೋಚನೆ ಮಾಡೋಂಗಿಲ್ಲ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಟೋಟಲ್ ಬಿಲ್ಡಿಂಗ್ ರೆಂಟ್ಲ್ ಕೊಟ್ಟರೆ 60K ಮೇಲೆ ಸಿಗುತ್ತೆ. ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್. ಇದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕು. ಎಲ್ಲ ಮೇನ್ ಡೋರ್ಸ್ ಲಾಕ್ಸ್ ಎಲ್ಲ ಯುರೋಫಾ ಲಾಕ್ಸೇ ಹಾಕಿರೋದು. ಇದು ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್, ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಏನಿರುತ್ತೆ ಸೆಕೆಂಡ್ ಫ್ಲೋರು ಅದೇ ಸೇಮ್ ಆ್ಯಸ್ ಡಿಸೇ ಇರುತ್ತೆ, ಸಿಮಿಲರೇ ಇರುತ್ತೆ. ಜಸ್ಟ್ ಮತ್ತೆ ತೋರಿಸ್ತೀವಿ ನೋಡ್ಬೋದು. ಎಲ್ಲ ಕಿಚನ್ ಆರ್ಚೋದು, ಎಲ್ಲ ವುಡನ್ ಫಿನಿಶಿಂಗಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಕಿಚನ್ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮು, ಅದು ರೂಮ್ ನಂಬರ್ 2. ಇದು ಸೇಮ್ ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರೆ ಸೇಮ್ ಆ್ಯಸ್ ಡಿಸ್ ಆಗಿ ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರ್ ಇರುತ್ತೆ. ಮತ್ತೆ ತೋರಿಸ್ತೀವಿ, ಮತ್ತೆ ನೀವು ನೋಡ್ಕೋಬೋದು. ಇದು ಮಾಸ್ಟರ್ ಬೆಡ್ರೂಮು ನೋಡಿ, ಸೇಮ್ ಆ್ಯಸ್ ಡಿಸ್ ಇರುತ್ತೆ. ವಾರ್ಡ್ರೂಬ್ಸು ಲಾಬ್ಸು ಡ್ರೆಸ್ಸಿಂಗ್ ಟೇಬಲು ವರ್ಕಿಂಗ್ ಟೇಬಲು ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇದೆ, ಪೂಜೆ ರೂಮ್ ಇದೆ, TV ಯೂನಿಟ್ ಎಲ್ಲ ಮಾಡಿದ್ದೀವಿ. ಇದು ಸೆಕೆಂಡ್ ಫ್ಲೋರ್ ಡೀಟೇಲ್ಸು. ನೆಕ್ಸ್ಟ್ ಥರ್ಡ್ ಫ್ಲೋರೂ ಸೇಮ್ ಸಿಮ್ಲರಾಗಿರುತ್ತೆ, ಏನು ಚೇಂಜಸ್ ಇರೋಲ್ಲ. ಮತ್ತು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಥರ್ಡ್ ಫ್ಲೋರೂ ನೋಡಿ. ಇದು ಥರ್ಡ್ ಫ್ಲೋರು. ಟೋಟಲ್ ಬಿಲ್ಡಿಂಗ್ಗೆ ಮೇಯ್ನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸೇ ಮಾಡಿರೋದು. ಎಲ್ಲ ಮೇಯ್ನ್ ಡೋರ್ಸ್ ಎಲ್ಲ ಟೀಕು, ಮೇಯ್ನ್ ಲಾಕ್ಸ್ ಎಲ್ಲ ಯುರೋಫಾ ಲಾಕ್ಸ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ಗೆ ಸ್ಟೆಪ್ಸ್ ಎಲ್ಲ ಆ್ಯಂಟಿಸ್ಕ್ರಿಟ್ ಗ್ರಾನೈಟು ಆ್ಯಂಡ್ ಲಪುತ್ರ ಗ್ರಾನೈಟ್ ಹಾಕಿರೋದು. ಆ್ಯಂಡ್ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು. ಮೇಯ್ನ್ ಗೇಟೂ ಅಷ್ಟೇ SS ಗೇಟ್ ಹಾಕಿರೋದು ಬಿಲ್ಡಿಂಗ್ಗೆ. ಇದು ಟೆರ್ರಸ್, 4th ಫ್ಲೋರು, ಓಪನ್ ಟೆರ್ರಸ್ಸು ಪ್ಲಸ್ 1 RK.
ನೋಡ್ಬೋದು. ಈಸಿಗೆ ನಿಮಗೆ ಈ ಥರ 1 RKಗೆ 6,000 ರೆಂಟಲ್ ಕೊಡ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ. ಯಾಕೆಂದರೆ ಸಾಫ್ಟ್ವೇರ್ ಎಂಪ್ಲಾಯೀಸು, ಸ್ಕೂಲ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಅವರು ಇವರೆಲ್ಲ ಇರ್ತಾರೆ. ಎಂಪ್ಲಾಯ್ಮೆಂಟ್ ತುಂಬ ಇದೆ ಇಲ್ಲಿ. ನೋಡಿ ವಾರ್ಡ್ರೂಪ್ ಮಾಡಿದ್ದಾರೆ ಈವನ್ 1 RKಗೂ. ಆ್ಯಂಡ್ ಕಿಚನ್ ಸ್ಲ್ಯಾಬು, ಕಿಚನ್ ಎಲ್ಲ ಮಾಡಿದ್ದಾರೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟು ಮತ್ತು ಈಸಿಗೆ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸ್ ಇದೆ. 2 ವಿಂಡೋಸ್ ಇದೆ, ಅಟ್ಯಾಚ್ ಬಾತ್ರೂಮು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸೇ ಹಾಕಿರೋದು. ನೋಡ್ಬೋದು ಕಿಚನ್ ಸ್ಲ್ಯಾಬ್ ಎಲ್ಲ. ಇದು ಟೆರ್ರಸಲ್ಲಿ 1 RK ಡೀಟೇಲ್ಸು ಪ್ಲಸ್ ಓಪನ್ ಟೆರ್ರಸ್. ನೋಡ್ಬೋದು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ಥರ ಆಗಿದೆ ಎಲ್ಲ ನಾನು ತೋರಿಸ್ತೀನಿ. ಎಲ್ಲ G+3 ಹೌಸಸ್ಸೇ ಕಟ್ಟಿರೋದು, ಅಷ್ಟು ಡಿಮ್ಯಾಂಡ್ ಇದೆ ರೆಂಟಲ್ ಎಲ್ಲ. ನೋಡ್ಬೋದು ಅದೆಲ್ಲ ಡೆವಲಪ್ಮೆಂಟ್ಸ್. ನೋಡಿ ಭಾರತಿ ಸಿಟಿ ನಾನು ಅವಾಗ ತೋರಿಸಿರೋದು. ಫ್ರಮ್ ಭಾರತಿ ಸಿಟಿಗೆ 4 ಕಿಲೋಮೀಟರ್ಸ್ ಆಗುತ್ತೆ, 4 to 5 ಕಿಲೋಮೀಟರ್ಸು. ಈಗ ನಾನು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಟೆರೆಸಲ್ಲಿ ತೋರಿಸ್ತೀನಿ ಅಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ಬೋದು ನೋಡಿ ಅದು ಬಾಗ್ಲು ಕ್ರಾಸು, ಏರ್ಪೋರ್ಟ್ ರೋಡು, ಸತ್ವ. ಅದು ಗ್ಲಾಸ್ ಬಿಲ್ಡಿಂಗ್ ಕಾಣಿಸೋದು, ದೊಡ್ಡ ಬಿಲ್ಡಿಂಗ್ ಸತ್ವ. ಇದು ಸರ್ನರ್, ನಾರ್ತ್ ಗೇಟ್ ಕಂಪನಿ, ಇನ್ಫೋಸಿಸ್ ಸರ್ನರು. ಇದು ಫಿಲಿಪ್ಸ್ ತೋರಿಸ್ತೀನಿ. ಈ ಥರ ಸರೌಂಡ್ ಜಸ್ಟ್ 1 ಕಿಲೋಮೀಟರ್ ರೇಡಿಯಸಲ್ಲಿ ಇದೆಲ್ಲ ಕಂಪ್ನೀಸ್ ಬರೋದು ನಿಮಗೆ. ನೋಡಿ ಇದೆಲ್ಲ ಕಂಪ್ನೀಸ್ ಎಲ್ಲ ನಾನು ತೋರಿಸ್ತಾ ಇರೋದು. IT ಕಂಪ್ನೀಸು, ಸೇಲ್ಸು. ನೋಡಿ ಅದಕ್ಕೆ ನಾನು ಹೇಳಿದ್ದು ಜಸ್ಟ್ ಮೆಟ್ರೋ ಸ್ಟೇಷನು ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 1 ಕಿಲೋಮೀಟ್ರು. ಆ್ಯಂಡ್ IT ಕಂಪ್ನೀಸ್ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಅಷ್ಟೇ ಜಸ್ಟ್ 1 ಕಿಲೋಮೀಟರ್ ರೇಡಿಯಸಲ್ಲಿ ಇರೋದು. ತುಂಬ ಅಂದರೆ ತುಂಬ ಡೆವಲಪ್ಮೆಂಟ್ಸ್ ಇದೆ. ಟೋಟಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ಈಸಿಯಾಗಿ ನಿಮಗೆ 60K ಮೇಲೆ ಈಸಿಯಾಗಿ ರೆಂಟಲ್ ಸಿಗುತ್ತೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು, ರೆಂಟಲ್ ಎಕ್ಸ್ಪೆಕ್ಟ್ ಮಾಡೋರು ಇಮ್ಮಿಡಿಯೇಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ಎಲ್ಲ ಕಂಪ್ಲೀಟ್ ಆಗೋಗಿದೆ ವರ್ಕ್ ಎಲ್ಲ. ಈಗ 3rd ಫ್ಲೋರ್ ತೋರಿಸಿ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೋಬೋದು. ಆ್ಯಸ್ ಇಟ್ ಈಸ್ ಸಿಮ್ಲರ್ ಆಗಿರುತ್ತೆ 1st, 2nd, 3rd. ಮತ್ತೆ ತೋರಿಸ್ತೀನಿ ನೋಡಿ. ಇದು ಪ್ರೈಸ್ ಬಂದುಬಿಟ್ಟು 1,55 lakhs ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ಪ್ರೈಸ್ ಬಂದುಬಿಟ್ಟು 1,55 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಆ್ಯಂಡ್ ಬ್ಯಾಂಕ್ ಲೋನ್ಸು ಆಗುತ್ತೆ, 75% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಆಲ್ರೆಡಿ ಬ್ಯಾಂಕ್ ಲೋನು ಇದೆ ಈ ಬಿಲ್ಡಿಂಗ್ ಮೇಲೆ, 40 ಇಂದ 50 lakhs ಲೋನು ಇದೆ. ಯಾರಾದರೂ ಬೇಕು ಅಂದರೆ ಹಂಗೆ ಟೇಕ್ ಓವರ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.